ಒಂದು ಟೀ ಗ್ಲಾಸ್ ವಾಟರ್ನ ನೀವು ಟೀ ಮಾಡ್ಲಿಕ್ಕೆ ಯಾವ ತರ ಮಾಡ್ತಿರಲ್ಲ, ವಾಟರ್ ಹಾಕ್ತೀರಾ, ಮೊದಲು ಅದನ್ನು ಬೇಯಿಸ್ತೀರಾ, ಅದನ್ನ ಕುದಿ ಬರೋವರೆಗೂ ಬೇಯಿಸ್ಬಿಟ್ಟು ಒಂದು 2 ಟೀ ಸ್ಪೂನು ಇದು 1/2 ಗ್ರಾಮ್ ರೆಡಿ ಮಿಕ್ಸ್ ಇದೆಯಲ್ಲ, ಇದನ್ನ ಹಾಕ್ಬಿಟ್ಟು ಶೇಕ್ ಮಾಡಿ ಕುಡಿದ್ರೆ ಮುಗಿತು. ಅಲ್ಲ, ಇದು ನೆನ್ಸಿಡೋದು ಅವಶ್ಯಕತೆ ಇಲ್ಲ. ಇದು ಅವಶ್ಯಕತೆ ಇಲ್ಲ. ಓನ್ಲಿ ಬೆಸಿಲ್ ಸೀಡ್ಸ್ಗೆ ಮತ್ತೆ ಗಾರ್ಡನ್ ಕ್ರೀಸ್ಗೆ ಅಂದ್ರೆ ಅರಳಿವಿ ಕಾಳಿ ಮಾತ್ರ ನೆನ್ಸಿಡ್ಬೇಕು. ಇದು ನೆನ್ಸಿಡೋ ಪ್ರಶ್ನೆನೇ ಇಲ್ಲ. ಇದು ಅಂದ್ರೆ ನೀರ್ ಕುದಿಯಕ್ಕೆ ಇಟ್ಬಿಟ್ಟು ಎಸ್ ಕುದಿಲಿಕ್ಕೆ ಇಡ್ಬೇಕು. ಒಂದ್ ಸ್ವಲ್ಪ ಲೈಟ್ ಬಬಲ್ ಯಾವ ಪ್ರಮಾಣದಲ್ಲಿ, ಈಗ ಸಿಮ್ ಲೆವೆಲ್ ಇಟ್ಕೊಂಡು ಲೈಟ್ ಬಬಲ್ ಬರ್ತದಲ್ಲ, ಅದ್ ಬರೋರ್ಗೆ ಕುದಿಸ್ಬಿಟ್ಟು ನೀವ್ ಹೆಂಗೆ ಟೀ ಪೌಡರ್ ಆಡ್ ಮಾಡ್ತಿರಲ್ಲ ಹಂಗೆ ಇದು 2 ಸ್ಪೂನ್ ಆಡ್ ಮಾಡಿ ಮಿಕ್ಸ್ ಮಾಡ್ಬಿಟ್ರೆ ಮುಗೀತು. ಇದರಲ್ಲಿ ಹಾಲಿನ ಪೌಡರ್ ಇದೆ ಮತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿನೂ ಇದೆ. ನೀವ್ ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ವಾಟರ್ ಆಡ್ ಮಾಡೋದಷ್ಟೇ ಬಿಟ್ಟು. ಇದು ಅಂದ್ರೆ ಗಂಜಿ ಟೆಕ್ಸ್ಚರ್ ಆಗುತ್ತಾ, ಹೇಗಾಗುತ್ತೆ? ಗಂಜಿ ಟೆಕ್ಸ್ಚರ್ ಬರಲ್ಲ ನಿಮಗೆ. ಟೀ ಕಾಫಿ ಹೆಂಗ್ ಬರುತ್ತೆ ಹಂಗೆ ಬರ್ತಿದ್ವಿ. ನಾವ್ ಇದನ್ನ ಎದಕ್ಕೆ ರೆಡಿ ಮಾಡಿದೀವಿ ಅಂದ್ರೆ ಮೇಡಮ್, ಇದನ್ನೆಲ್ಲ ಇದು ಇನ್ಸ್ಟಂಟ್ ಯಾಕೆ ಮಾಡಿದೀವಿ ಅಂತಂದ್ರೆ, ಪಿಜಿಲಿರೋ ಹೆಣ್ಮಕ್ಳಿಗೆ, ಪಿಜಿಲಿರೋ ಗಂಡು ಮಕ್ಕಳಿಗೆ ಅವರು ಹಾಲ್ನ ತಂದು ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಇನ್ಸ್ಟಂಟ್ ಆಗಿ ಹೆಲ್ತ್ ಡ್ರಿಂಕ್ ಅನ್ನ ಕೊಡಬೇಕು.